ಆಯಿಂದ ನಾಯಕ ಅಂತ ಹೇಳ್ತಾರಂತ ಮಾನ್ಯ ಸಿದ್ದರಾಮಯ್ಯನವರೇ, ನೀವು ನಿಜವಾಗೂ ಆಯಿಂದ ಲೀಡ್ರಾ? ನಿಮ್ಮ ಕೈಯಲ್ಲಿ ಒಂದು ದಾವಣಗೆರೆ ದಕ್ಷಿಣ ವಲಯ ಆಯಿಂದ ಅಲ್ಪಸಂಖ್ಯಾತರಿಗೆ ಒಂದು ಟಿಕೆಟ್ ಕೊಡ್ಸಕ್ಕಾಗಿಲ್ಲ. ನೀವು ಆಯಿಂದ ಲೀಡರ್ ಅಲ್ಲ, ನೀವು ಆಯಿಂದ ಮೋಸ ಮಾಡೋ ಲೀಡರ್. ಮಾನ್ಯ ಡಿ ಕೆ ಶಿವಕುಮಾರ್, ನೀವ್ ಹೇಳ್ತೀರಾ ಮುಸಲ್ಮಾನರು ನನಗೆ ಬ್ರದರ್ಸ್ ಅಂತೀರಾ. ನಿನ್ನಂತ ಬ್ರದರ್ಸ್ ಅನ್ನೋರು ನೀನೇ ಹಾಕ್ಬಿಟ್ಟಲ್ಲಪ್ಪ ಮುಸಲ್ಮಾನರಿಗೆ ಚಾಕು. ಸುರ್ಜೇವಾಲಾ, ನೀನು ಸುರ್ಜೇವಾಲಾ ಅಲ್ಲ, ಪೈಸೇವಾಲಾ ನೀನು. ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ಮೊದಲೇ ನೀವು ರಾಜೀನಾಮೆ ಕೊಡಬೇಕು. ನಿಮ್ಮಂತವ್ರು ಯಾವತ್ತೂ ಈ ಪಕ್ಷನ ಕಟ್ಟಕ್ಕೆ ಸಾಧ್ಯ ಇಲ್ಲ. ಹಿಂದಿದ್ದರಿಗೆ ಕೇಳ್ತಾರೆ ಶಾಖ RSS ನರಂತ. ನೀನು RSS ನರಿಗೆ ಸೇರ್ಪಡೆ ಮಾಡಿದ್ಮೇಲೆ ನೀನು ಮುಸಲ್ಮಾನರಿಗೆ ಬಂದು ಅಲ್ಲಿ ಟಿಕೆಟ್ ಕೇಳಕ್ಕೆ ನಿನಗೇನು ಅರ್ಹತೆ ಇದೆಯಪ್ಪ ಮಿಸ್ಟರ್ ಮಲ್ಲಿಕಾರ್ಜುನ್? ನಿನ್ನ ಮನೆಯವರು MP, ನೀನು MLA, ನಿನ್ನ ಮಗನೂ ಈಗ ನಮ್ಮ ಹಣೆ ಬರೋದು ನಿನ್ನ ಮಗುಗೆ MLA ಮಾಡ್ಬೇಕಾ? ಅಯ್ಯೋ ನಿನ್ನ ಕ್ಷೇತ್ರದಲ್ಲಿ 25,000 ಮತದಿಂದ ನೀನು ಹೇಳ್ತೀನಿ ನೀನು ಸೋಲ್ಸಿದ್ಯಾ. ಲೀಡಿಂಗ್ ಕೊಟ್ಟಿರೋದು ನಾವು ಅಲ್ಪಸಂಖ್ಯಾತರು. ಈಗ ಅವ್ನು ಯಾರೋ ನಿಮ್ಮ ಮಗ ಚಪ್ಪಲಿ ಬಿಟ್ಟು ಅಡ್ಡಾಡ್ತಾನಂತೆ. ಬಾರಪ್ಪ, ನಾವು ಚಪ್ಪಲಿ ಬಿಟ್ಟು ಅಡ್ಡಾಡ್ತೀವಿ, ನಮ್ಮ ಜೊತೆಗೆ ಅಡ್ಡಾಡು. ನೀನು ಈ ಚುನಾವಣೆ ಸೋಲ್ತೀಯಾ ಮಿಸ್ಟರ್ ಮಲ್ಲಿಕಾರ್ಜುನ್? ನೀನು ಈ ಚುನಾವಣೆ ಸೋಲ್ಲೇಬೇಕು, ಸೋಲ್ತೀಯಾ. ನೀನು ಎಷ್ಟೇ ದುಡ್ಡು ಖರ್ಚು ಮಾಡೋ, ನೀನು ಎಲ್ಲಿ ದುಡ್ಡು ಹಂಚಿದ್ರು ನಿನಗೆ ದುಡ್ಡು ಹಂಚಾಕು ಕೊಡೋದಿಲ್ಲ ನಾವು. ಇದು ನಾವು ಪ್ರಮಾಣ ಮಾಡಿ ಹೇಳ್ತಾ ಇದ್ದೀವಿ ಮಿಸ್ಟರ್ ಮಲ್ಲಿಕಾರ್ಜುನ್. ಬಾ, ಚುನಾವಣೆ ಚಾಲೆಂಜ್ ಆಗಿ ಮಾಡೋಣ. ದಾವಣಗೆರೆಯ ದಕ್ಷಿಣ ವಲಯ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾನು ಈ ಕೂಡಲೇ ನಾಮಿನೇಷನ್ ಕೊಟ್ಟು ಬಂದಿದ್ದೀನಿ. ಇವತ್ತು ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರಿಗೆ ದುಡಿಸ್ಕೊಂಡು ಈ ರಾಜ್ಯದಲ್ಲಿ ಈ ರಾಜ್ಯ ಕಂಡಂತೆ ಈ ರಾಜ್ಯಕ್ಕೆ ಅವ್ರಿಗೆ ಶಕ್ತಿಯಾಗಿ ನಿಂತ್ಕೊಂಡು ಅವರಿಗೆ ನಮ್ಮ ಕಾಂಗ್ರೆಸ್ಸಿಗೆ ಬೆಂಬಲ ಕೊಟ್ಟು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಆಯಿಂದ ನಾಯಕ ಅಂತ ಹೇಳ್ತಾರಂತ ಮಾನ್ಯ ಸಿದ್ದರಾಮಯ್ಯನವರೇ, ನೀವು ನಿಜವಾಗೂ ಆಯಿಂದ ಲೀಡ್ರಾ? ನಿಮ್ಮ ಕೈಯಲ್ಲಿ ಒಂದು ಆಯಿಂದ ಲೀಡ್ರು ಅಂತ ಹೇಳೋವಂಥವ್ರು ಒಂದು ದಕ್ಷಿಣ ವಲಯ, ದಾವಣಗೆರೆ ದಕ್ಷಿಣ ವಲಯ ಆಯಿಂದ ಅಲ್ಪಸಂಖ್ಯಾತರಿಗೆ ಒಂದು ಟಿಕೆಟ್ ಕೊಡ್ಸೋಕ್ಕಾಗಿಲ್ಲ. ನೀವು ಆಯಿಂದ ಲೀಡ್ರ್ ಅಲ್ಲ, ನೀವು ಆಯಿಂದಕ್ಕೆ ಮೋಸ ಮಾಡೋ ಲೀಡ್ರು. ಆಮೇಲೆ ಮಾನ್ಯ ಡಿ ಕೆ ಶಿವಕುಮಾರ್, ನೀವು ಹೇಳ್ತೀರಾ ಮುಸಲ್ಮಾನರು ನನಗೆ ಬ್ರದರ್ಸ್ ಅಂತೀರಾ. ನಿನ್ನಂತ ಬ್ರದರ್ಸ್ ಅನ್ನೋರು ನೀನೇ ಹಾಕ್ಬಿಟ್ಟಲ್ಲಪ್ಪ ಮುಸಲ್ಮಾನರಿಗೆ ಚಾಕು. ಸುರ್ಜೇವಾಲಾ, ನೀನು ಸುರ್ಜೇವಾಲಾ ಅಲ್ಲ, ಪೈಸೇವಾಲಾ ನೀನು. ಈ ರಾಜ್ಯಕ್ಕೆ ಬಂದು ಪೈಸಾ ಮಾಡ್ಕೊಂಡು ಹೋಗಕ್ಕೆ ಬಂದಿರೋ ನೀನೊಬ್ಬ ಸುರ್ಜೇವಾಲಾ ಅಲ್ಲ, ನೀನು ಪೈಸಾವಾಲಾ ನೀನು. ಈ ರಾಜ್ಯದಲ್ಲಿ ದುಡ್ಡು ಮಾಡ್ಕೊಂಡು ಹೋಗಕ್ಕೆ ಬಂದಿರೋದು तू सुरजेवाला, आप तुम सुरजेवाला नहीं, सिर्फ पैसा वाला तुम. पैसा लेने के लिए इस स्टेट को आते हो, पैसा बना के स्टेट से लेके जाते हो. ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ತಾವು ರಾಷ್ಟ್ರೀಯ ಅಧ್ಯಕ್ಷ ಆದಾಗಿಂದಾನು ಯಾರ ರಾಜ್ಯದಲ್ಲಿ ಎಷ್ಟು ಸೀಟು ಯಾರ ರಾಜ್ಯ ಕಾಂಗ್ರೆಸ್ಸಿಗೆ ಗೆಲ್ಸಿದ್ದೀರಾ? ಮೊದಲೇ ನೀವು ರಾಜೀನಾಮೆ ಕೊಡಬೇಕು. ನಿಮ್ಮಂಥವ್ರು ಯಾವತ್ತೂ ಈ ಪಕ್ಷನ ಕಟ್ಟಕ್ಕೆ ಸಾಧ್ಯ ಇಲ್ಲ. ನಿಮ್ಮಂಥವ್ರು ಈ ಪಕ್ಷಕ್ಕೆ ನಿಮ್ಮಂಥವ್ರು ಈ ಪಕ್ಷದಲ್ಲಿ ಇರುವಂಥ ಅರ್ಹತೆ ಅಲ್ಲ. ನೀವು ತಕ್ಷಣ ರಾಜೀನಾಮೆ ಕೊಡಬೇಕು. ಆಮೇಲೆ ನಾಲ್ಕನೇದು ನಮ್ಮ SS ಮಲ್ಲಿಕಾರ್ಜುನ್ ಅವರೇನು ಹೇಳ್ತಾರೆ, ಯಾರೋ RSSನವರಿಗೆ ನಾನು ಸೇರ್ಪಡೆ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಹಿಂದಿದ್ದರಿಗೆ ಕೇಳ್ತಾರೆ ಶಾಖ RSSನರಂತ. ನೀನು RSSನವರಿಗೆ ಸೇರ್ಪಡೆ ಮಾಡಿದ ಮೇಲೆ ನೀನು ಮುಸಲ್ಮಾನರಿಗೆ ಬಂದು ಅಲ್ಲಿ ಟಿಕೆಟ್ ಕೇಳಕ್ಕೆ ನಿನಗೇನು ಅರ್ಹತೆ ಇದೆಯಪ್ಪ ಮಿಸ್ಟರ್ ಮಲ್ಲಿಕಾರ್ಜುನ್? ನಿನಗೇನು ಅರ್ಹತೆ ಇದೆ? ನೀನು ಬೇಳೆನೂ ನೀನೇ ಮಾರ್ಬೇಕು, ಅಕ್ಕಿನೂ ನೀನೇ ಮಾರ್ಬೇಕು, ಎಣ್ಣೆನೂ ನೀನೇ ಮಾರ್ಬೇಕು, ಏನು ರವಿನೂ ನೀನೇ ಮಾರ್ಬೇಕು, ಚಪ್ಪಲಿ ನೀನೇ ಮಾರ್ಬೇಕು, ಸಕ್ರೆ ನೀನೇ ಮಾರ್ಬೇಕು, ಬಟ್ಟೆ ನೀನೇ ಮಾರ್ಬೇಕು. ನಿನ್ನ ಮನೆಯವರು MP, ನೀನು ಮಿನಿಸ್ಟ್ರು, ನೀನು MLA, ನಿನ್ನ ಮಗನೂ ಈಗ ನಮ್ಮ ಹಣೆ ಬರೋದು ನಿನ್ನ ಮಗುಗೆ MLA ಮಾಡ್ಬೇಕಾ? ಅಯ್ಯೋ ರಾತ್ರಿ ಮನೆಯಾಗ ಹೋದ್ರೆ ರಾತ್ರಿ ಮನೆಯಾಗ ಹೋದ್ರೆ 4 ಗಂಟೆಗೆ ಹೊರಗೆ ಬರ್ತೀಯ, ನೀನು ಜನಕ್ಕೆ ಸೇವೆ ಮಾಡ್ತೀಯ. ನಿನ್ನ ಅಭಿವೃದ್ಧಿ ಏನಿದೆ ಅದು ಏನು ಹೇಳ್ತೀಯಲ್ಲ, ಅದು ಯಾವುದೋ ಕುಂದವಾಡ ಕೆರೆ, ಅದೊಂದು ಗ್ಲಾಸ್ ಹೌಸ್. ಇಲ್ಲಾದ ಮೊನ್ನೆ ಗಾಂಧಿ ಸರ್ಕಲಲ್ಲಿ ಅದು ಯಾವುದೋ ಇದು ಮಾಡಿ ಎಲ್ಲೋ ಚೈನಾಗೂ ಎಲ್ಲಿ ಹೋಗಿದ್ದಪ್ಪ ದೊಡ್ಡ ಮನುಷ್ಯ, ಅದು ನೋಡ್ಕೊಂಬರಕ ಸಿಂಗಾಪುರ್ಗೆ ಹೋಗಿ ನೋಡ್ಕೊಂಬಂದ್ಬಿಟ್ಯಾ. ನೀನು ಚುನಾವಣೆ ಮಾಡೋ, ನಿನಗೆ ಗೊತ್ತಾಗುತ್ತೆ ಈ ಸತೆ. ನಿನ್ನೆಲ್ಲ ನಿನಗೆ ಇರ್ಬೇಕಂದ್ರೆ ಜಮೀರ್ ಅಹಮದ್ ಯಾರು? ನೀನ್ಯಾರು ಇಲ್ಲಿ? ನಿನ್ನ ಕ್ಷೇತ್ರದಲ್ಲಿ 25,000 ಮತದಿಂದ ನೀನು ಹೇಳ್ತೀನಿ ನೀನು ಸೋಲ್ಸಿದ್ಯಾ. ನಾವು ನಿನಗೆ ಬೆಂಬಲ, ನಾವು ನಿನಗೆ ಲೀಡಿಂಗ್ ಕೊಟ್ಟಿರೋದು ನಾವು ಅಲ್ಪಸಂಖ್ಯಾತರು. ನಿಮ್ಮ ಶ್ರೀಮತಿ ಮಾನ್ಯ ಲೋಕಸಭೆ MP ಅವರೇ, ಪ್ರಭಾ ಮೇಡಮ್ ಅವರೇ, ತಾವು ಎಷ್ಟು ಸತಿ ಬಂದಿದ್ರ ಮೇಡಮ್ ಆ ದಕ್ಷಿಣ ಭಾಗಕ್ಕೆ? ದುಗ್ಗಮ್ಮನ ದೇವಸ್ಥಾನಕ್ಕೆ ಬಂದುಬಿಟ್ರೆ ತಾವು ಆ ಭಾಗದಲ್ಲಿ ಬರೋದಿಲ್ಲ ಮೇಡಮ್. ತಾಯಿ ದುಗ್ಗಮ್ಮನ ಆಶೀರ್ವಾದ ಪಡೋಕೆ ಮಾತ್ರ ಬರ್ತೀರಾ ನೀವು. ಎಷ್ಟು ಸತಿ ಬಂದಿದ್ರಮ್ಮ ನೀವು ಅಲ್ಲಿಗೆ? ಆ ಕ್ಷೇತ್ರದ ವಾರ್ಡ್ಗಳಲ್ಲಿ ಈಗ ಅವ್ನು ಯಾರೋ ನಿಮ್ಮ ಮಗ ಚಪ್ಪಲಿ ಬಿಟ್ಟು ಅಡ್ಡಾಡ್ತಾನಂತೆ. ಬಾರಪ್ಪ, ನಾವು ಚಪ್ಪಲಿ ಬಿಟ್ಟು ಅಡ್ಡಾಡ್ತೀವಿ, ನಮ್ಮ ಜೊತೆಗೆ ಅಡ್ಡಾಡು. ಕಾರಲ್ಲಿ ಹೇಳ್ದು ನಳ್ಳಿರೋ ಹತ್ರ ಹೋಗಿ ಚಪ್ಪಲಿ ಬಿಟ್ಟು ಅಡ್ಡಾಡಿದ್ರೆ ನೀನು ಹಂಗ ನಿನಗೆ ನೋಡಿ ನಿನ್ನ ಹಿಂದಿರೋ ಯಾರೋ ಆಲ್ತು ಫಾಲ್ತುಗಳು ಈಗೆಲ್ಲ ಜೈ ಅನ್ಬೋದು. ನೀನು ಈ ಚುನಾವಣೆ ಸೋಲ್ತೀಯಾ ಮಿಸ್ಟರ್ ಮಲ್ಲಿಕಾರ್ಜುನ್? ನೀನು ಈ ಚುನಾವಣೆ ಸೋಲ್ಲೇಬೇಕು, ಸೋಲ್ತೀಯಾ. ನಿನಗೆ ಯಾವುದೇ ಕಾರಣಕ್ಕೂ ಈ ದಕ್ಷಿಣ ವಿಭಾಗದಲ್ಲಿ ನಿನಗೆ ಯಾರೂ ಮತ ಕೊಡೋದಿಲ್ಲ.
ನೀನು ಎಷ್ಟೇ ದುಡ್ಡು ಖರ್ಚು ಮಾಡು, ನೀನು ಎಲ್ಲಿ ದುಡ್ಡು ಹಂಚಿದ್ರು ನಿನಗೆ ದುಡ್ಡು ಹಂಚಾಕು ಕೊಡೋದಿಲ್ಲ ನಾವು. ಇದು ನಾವು ಪ್ರಮಾಣ ಮಾಡಿ ಹೇಳ್ತಾ ಇದ್ದೀವಿ ಮಿಸ್ಟರ್ ಮಲ್ಲಿಕಾರ್ಜುನ್. ನಿನ್ನಂಥ ಒಬ್ಬ ದೊಡ್ಡ ಮನುಷ್ಯ, ನೀನು ಈ ರಾಜ್ಯದಲ್ಲಿ ದೊಡ್ಡ ನಾಯಕ ಆಗ್ತಿದ್ದ. ಇವತ್ತು ಅಲ್ಪಸಂಖ್ಯಾತರಿಗೆ ನೀನು ಟಿಕೆಟ್ ಬಿಟ್ಕೊಟ್ಟಿದ್ರೆ ನೀನು ಎಲ್ಲದೂ ನಿನಗೆ ಬೇಕು. ಸಾಕಿಲ್ಲ ನಿನಗಿನ್ನು, ಸಾವಿರಾರು ಕೋಟಿ ಇದೆ ನಿನ್ನ ಹತ್ರ, ಇನ್ನೂ ಸಾಕಿಲ್ಲ. ಯಾರಿಗಾರ ಒಬ್ಬ ನಿನ್ನ ಫಾಲೋವರ್ಸಿಗೆ ಕೊಟ್ಟು ನಿಲ್ಲಿಸಿ ಗೆಲ್ಲಿಸಿದ್ರೆ ನೀನು ಒಬ್ಬ ರಾಜ್ಯದಲ್ಲಿ ಅಲ್ಪಸಂಖ್ಯಾತರಿಗೆಲ್ಲ ಇಡೀ ರಾಜ್ಯದ ಎಲ್ಲ ವರ್ಗದ ಜನಕ್ಕೆ ನೀನು ಒಬ್ಬ ದೊಡ್ಡ ಲೀಡರ್ ಆಗ್ಬಿಡ್ತಿದ್ದೆ. ಬಾ, ಚುನಾವಣೆ ಚಾಲೆಂಜ್ ಆಗಿ ಮಾಡೋಣ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.